ಹಾಸನ ಗದ್ದಲ ಪ್ರಕರಣಕ್ಕೆ ಇದೀಗ ಹೊಸ ಟ್ವಿಸ್ಟ್ ಬರ್ತಾ ಇದೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಗಲಾಟೆ ಮಾಡಿಸೋದಕ್ಕೆ ಮೊದಲೇ ಬಿಜೆಪಿ ಪ್ಲಾನ್ ಮಾಡ್ತಾ ಅನ್ನುವ ಕ್ವಶನ್ ಕಾಡ್ತಾ ಇದೆ. ಹಾಗಾದ್ರೆ ನಡೆದಿದ್ದೇನು? ಬ್ರೇಕಿಂಗ್ ನ್ಯೂಸ್ ನಲ್ಲಿ ನೋಡೋಣ. ಈ ಕ್ಷಣ ನೋಡ್ತಿರುವಂತಹ ಬೆಳವಣಿಗೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮಧ್ಯಾಹ್ನ ಸುಮಾರು 2:30ಕ್ಕೆ ಆಡಿಯೋ ಸ್ಫೋಟ ಮಾಡ್ತೀವಿ ಅಂತ ಜೆಡಿಎಸ್ ತಯಾರಿ ಮಾಡ್ಕೊಂಡಿದ್ದಾರಂತೆ. ಜೆಡಿಎಸ್ ಬಳಿ ಇದೆಯಂತೆ ಗದ್ದಲ ರಹಸ್ಯದ ಸ್ಫೋಟಕ ಆಡಿಯೋ. ಜೆಡಿಎಸ್ ಪ್ರತಿಭಟನೆ ಸಂದರ್ಭದಲ್ಲಿ ಗಲಾಟೆ ಮಾಡುವಂತಹ ಸ್ನೇಹಿತನಿಗೆ ಆಮಿಷ ಕೊಟ್ಟಿದ್ದಾರಂತೆ. ಹಾಸನ ಶಾಸಕರ ಬೆಂಬಲಿಗರಿಂದ ತಮ್ಮ ಸ್ನೇಹಿತರಿಗೆ ಆಮಿಷ ಅನ್ನೋದು ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಅಂದರೆ ಕರೆ ಮಾಡಿ ಮಾತಾಡಿರುವಂಥ ಆಡಿಯೋ ಬಿಡುಗಡೆಗೆ ಜೆಡಿಎಸ್ನವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮಧ್ಯಾಹ್ನ 2:15ಕ್ಕೆ ಸ್ಫೋಟಕ ಜೆಡಿಎಸ್ ಆಡಿಯೋ ರಿಲೀಸ್ ಮಾಡೋಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ. ನೇರವಾಗಿ ಹಾಸನಕ್ಕೆ ಹೋಗ್ತಾ ಇದ್ದೀನಿ. ದೂರು ಕೊಟ್ಟಿರುವಂತಹ ಜೆಡಿಎಸ್ನ ಕಾರ್ಯಕರ್ತರು, ಅದರಲ್ಲಿ ಕಾರ್ಯಕರ್ತೆ ಜೊತೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷಿಣಿ ಚಂದ್ರಿಕಾ ಅವರು ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರಿಕಾ ಅವರೇ ನಮಸ್ಕಾರ. ಈ ಪ್ರಕರಣ ಮೇಲ್ನೋಟಕ್ಕೆ ಏನು ಕಾಣ್ತಾ ಇದೆ ಅದಲ್ಲ, ಅದರ ಹಿಂದೆ ಬೇರೆ ಏನೋ ಇದೆ ಅಂತಿದ್ದೀರಿ. ಏನಿದೆ ಹಾಗಿದ್ರೆ? ಯಾರು ಮಾಡಿಸಿರೋರು? ಆ ತರ ಯಾವ್ದು ಇಲ್ಲ ಸರ್. ಯಾರು ಕೂಡ ನಮಗೆ ಪ್ರಚೋದನೆ ಕೊಟ್ಟು ಯಾರು ಈ ತರ ಕೆಲಸ ಮಾಡಿ ಅಂತ ಹೇಳಿಲ್ಲ. ದಯವಿಟ್ಟು ಇದನ್ನ ಪ್ರತಿಯೊಬ್ರು ಮಾಧ್ಯಮದವ್ರಿಗೂ ನಾವು ಅದನ್ನೇ ಹೇಳ್ತಾ ಇರೋದು. ಯಾರು ಕೂಡ ಯಾವ್ದೇ ರೀತಿ ನಮಗೆ ಕುಮ್ಮಕ್ ಕೊಟ್ಟಿಲ್ಲ. ಈ ಇವರು ಸಿಎಂ ಮುಖ್ಯಮಂತ್ರಿ ಆಗಿರ್ಬೋದು, ರೇವಣ್ ಸಾಹೇಬ್ರಾಗಿರ್ಬೋದು, ಮತ್ತೆ ಒಬ್ಬರಾಗಿ ಯಾರು ಕೂಡ ನಮಗೆ ಪ್ರಚೋದನೆ ಮಾಡಿಲ್ಲ. ನಾವು ಈ ಪ್ರತಿಭಟನೆ ಏನೋ ಆಡಿಯೋ ಇದೆ ಜೆಡಿಎಸ್ ನವರ ಹತ್ರ, ಇವತ್ತು ಪ್ರೆಸ್ ಕ್ಲಬ್ ನ ರಿಲೀಸ್ ಮಾಡ್ತೀವಿ, ಬಿಜೆಪಿ ಅವರೇ ಕುಮ್ಮಕ್ ಕೊಟ್ಟು ಅವ್ರ ಕಡೆಯವರಿಂದನೇ ಕಲ್ಲೊಡಿಸಿದ್ದಾರೆ ಅಂತ, ಹೆಂಗದು ಅಂತ ಹೇಳ್ತಿದ್ದಾರೆ ಸರ್. 2:15 ನೋಡಿ ಸರ್, ಗೊತ್ತಾಗುತ್ತೆ. ಯಾರು ಮಾಡಿಸಿರೋರು ಅಂತ? ಬಿಜೆಪಿಗರೆ ಯಾರು ಮಾಡಿಸಿರೋದು ಗೊತ್ತಾಗುತ್ತೆ ನೋಡಿ ಸರ್, ಯಾರು ಮಾಡ್ಸಿದ್ದಾರೆ. ಅವ್ರು ನಮ್ನ ಹೇಳ್ತಿದಾರಲ್ವಾ, ಜೆಡಿಎಸ್ ಪಕ್ಷದವ್ರು ಗೂಂಡಾಯಿಸಂ ಮಾಡ್ತಿದ್ದಾರೆ, ಹಾಗೆ ಹೀಗೆ ಪ್ರಾದೇಶಿಕ ಪಕ್ಷ ನಮ್ಗಂತ ನಮ್ಗೆ ಹೇಳಿದ್ದಾರೆ, ನಾವು ರಾಷ್ಟ್ರೀಯ ಪಕ್ಷದಲ್ಲಿದ್ದೀವಿ, ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಅಲ್ಲೇ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ನಾವೇನ್ ಆತರ ಹೇಳಿಲ್ಲ. ನಮ್ ಪ್ರಾದೇಶಿಕ ಪಕ್ಷ ಅಂತ ಏನ್ ಹೇಳ್ತಿದ್ದಾರೆ, ನಾವು ಪ್ರಾದೇಶಿಕ. ನಿನ್ನೆ ಪ್ರೀತಮ್ ಗೌಡ ಅವ್ರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡುವಂತ ಇಂಟೆನ್ಷನ್ ಏನಿತ್ತು ಎಲ್ಲರದು? ಇಂಟೆನ್ಷನ್ ಅಂದ್ರೆ ಸರ್, ನಾವು ಹೇಳ್ತೀವಿ ಕೇಳಿ. ಇವರು ನಮ್ಮ ಜಿಲ್ಲೆಯ ಹಾಸನ ತವರು ಜಿಲ್ಲೆಯ ಹೆಮ್ಮೆಯ ಮಾಜಿ ಪ್ರಧಾನಿ ದೇವೇಗೌಡರು, ಸನ್ಮಾನ್ಯ ಶ್ರೀ ದೇವೇಗೌಡರು ಹಾಗೂ ಹಾಲಿ ಲೋಕಸಭಾ ಸದಸ್ಯರು. ಅವ್ರಗಳ ಬಗ್ಗೆ, ಆ ವ್ಯಕ್ತಿ ಸಜ್ಜನ ರಾಜಕಾರಣಿ. ಆ ವ್ಯಕ್ತಿ ವಯಸ್ಸು ಕೂಡ ನಮಗಿನ್ನು, ನಾವು ಅರ್ಧ ಮಂಡಿಯಿಂದ ಮೇಲಕ್ಕೆ ನಮ್ಗೆ ಆ ವಯಸ್ಸು ಬಂದಿಲ್ಲ. ಆದ್ರೂ ಕೂಡ ಅವ್ರಿಗೂ ಬಂದಿಲ್ಲ. ಆದ್ರೂ ಒಬ್ಬ ಜವಾಬ್ದಾರಿಯುತ ಜಿಲ್ಲೆಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ಪ್ರೀತಮ್ ಜೆ ಗೌಡ ಅವರು ಲಘುವಾಗಿ ಮಾತಾಡಿದ್ದಾರೆ. ಅವರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ, ಅವರ ಆಯಸ್ಸಿನ ಬಗ್ಗೆ ಮಾತಾಡಿದ್ದಾರೆ. ಯಾರಿಗೂ ಭಗವಂತ ಸಂಪೂರ್ಣ ಆಯಸ್ನ ಎಲ್ಲಿ ಯಾರು ಕೂಡ ಕೊಡಲ್ಲ. ಒಂದು ರಾಜಕೀಯ ಮಾಡ್ಬೇಕು ಅಂತ ಅಂದ್ರೆ ಈ ತರ ಎಲ್ಲ ಮಾಡಿ ಇಂಟೆನ್ಷನ್ ಈ ತರ ಮಾತಾಡೋದು ತಪ್ಪು. ಅವ್ರ ಮನೆ ಮುಂದೆ ಹೋಗಿ ಬರೀ ಪ್ರತಿಭಟನೆ ಮಾಡಿ ಅಂದ್ರೆ ಘೋಷಣೆಗಳನ್ನ ಕೂಗಿ ಮಾತ್ರ ಬರೋದಿತ್ತ, ಏನಿತ್ತು ಅಂತ? ಅಷ್ಟೇ ಸರ್. ನಾವು ಘೋಷಣೆ ಕೂಗಿ ಬರೋದು ಅಂತ ಹೇಳ್ತಾರೆ. ಅವ್ರು ನಮ್ಮ ರಾಜ್ಯದ ಜನ ಮುಂದೆ ಅವರು ದೇವೇಗೌಡರು ಲಘುವಾಗಿ ಮಾತಾಡಿದ್ರಲ್ವಾ, ಅದ್ರ ಬಗ್ಗೆ ಕ್ಷಮೆ ಕೇಳ್ಬೇಕು ಅಂತ ನಾವು ಹೋಗಿದ್ವಿ. ನಾವು ಮೌನವಾಗಿ ಪ್ರತಿಭಟನೆ ಸಮೇತ ನಾವು ಮೌನವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಜೊತೆಗೆ ಸೌಹಾರ್ದಯುತವಾಗಿತ್ತು ಅದು ಪ್ರತಿಭಟನೆ. ನಾವ್ ಯಾವ್ದೇ ರೀತಿ ಗಲಾಟೆ ಗಲಭೆ ಬಂದಿದ್ರು ಸರ್. ಕಾರ್ಯಕರ್ತರು ಎಲ್ರು ಇದ್ರು ಸರ್. ಕಾರ್ಯಕರ್ತರು ಇದ್ರು, ದೇವೇಗೌಡರ ಅಭಿಮಾನಿಗಳಿದ್ರು, ಸ್ವಯಂ ಪ್ರೇರಿತವಾಗಿ ಬಂದಿದ್ರು ಸರ್. ನಾವ್ ಯಾರ್ಗೆ ಕರೆ ಕೊಟ್ಟಿರ್ಲಿಲ್ಲ. ನಮಗೂ ಕೂಡ ನೀವು ಮುಷ್ಕರ ಮಾಡಿ ಅಂತ ಯಾರು ಕೂಡ ಉನ್ನತ ಮಟ್ಟದಲ್ಲಿ ನಮಗೆ ಕರೆ ಕೊಟ್ಟಿರಲಿಲ್ಲ. ದಯವಿಟ್ಟು ನಾವು ಮಾಧ್ಯಮದವ್ರಿಗೆ ಅದೇ ಹೇಳ್ತಾ ಇರೋದು, ಇದು ಅವರೇ ರೀತಿ ಮಾಡಿರೋ ಅಂತ ಒಂದು. ಈಗ ನಾವೇನ್ ಪ್ರತಿಭಟನೆಗೆ ಹೋಗಿದ್ವಿ, ನಾವು ಗೌಡ್ರ ಬಗ್ಗೆ ಲಘುವಾಗಿ ಮಾತಾಡಿದಂತ ಶಾಸಕರು ಅವ್ರಿಗೆ ಮಾಡ್ತಾ ಇರೋಂತ ಕುದುರೆ ವ್ಯಾಪಾರದ ಬಗ್ಗೆ ನಾವು ಮಾತಾಡಕ್ ಹೋಗಿರ್ಲಿಲ್ಲ. ಜಿಲ್ಲೆ ಅಭಿವೃದ್ಧಿ ನೀವ್ ಯಾಕೆ ಮಾಡ್ತಾ ಇಲ್ಲ? ಜಿಲ್ಲೆ ಅಭಿವೃದ್ಧಿ ಮಾಡ್ಬೇಕು. ರಾಜ್ಯ ಸರ್ಕಾರ ಏನಿದೆ ಅದು ಕರ್ನಾಟಕದ ಪರವಾಗಿದೆ, ರಾಜ್ಯದ ಜನತೆ ಪರವಾಗಿದೆ, ರೈತರ ಪರವಾಗಿದೆ. ಈ ಏನ್ ಸರ್ಕಾರ ಇದೆ, ಸರ್ಕಾರನ ನಾವೇ ಈ ತರ ಮಾಡ್ತಿದಾರಲ್ವಾ. ಒಂದು ಮಾತಾಡಿದ್ದೀರಿ. ಲೆಟ್ಸ್ ಸಿ ಅದಾವ ಬೆಳವಣಿಗೆ ಪಡ್ಕೋತೆ. ಮಧ್ಯಾಹ್ನ 2:15ಕ್ಕೆ ನಿಮ್ಮ ಪ್ರೆಸ್ ಮೀಟ್ನು ಕಾಯ್ತಿದ್ವಿ. ಮತ್ತೆ ವೆಲ್ಕಮ್ ಬ್ಯಾಕ್. ರಾಜ್ಯ ಭವನದ ಮುಂಭಾಗದ ದೃಶ್ಯ. ಈಗ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟು ಇದೀಗ ಒಬ್ಬೊಬ್ಬರಾಗಿ ಬಿಜೆಪಿಯ ನಿಯೋಗದವರು ಹೊರಗೆ ಬರ್ತಿದ್ದಾರೆ, ನಿಯೋಗದ ಸದಸ್ಯರು ಹೊರಗೆ ಬರ್ತಿದ್ದಾರೆ. ಅವ್ರು ಏನು ಮಾತಾಡ್ತಾರೆ ಮಾಧ್ಯಮಕ್ಕೆ
ಏನು ಕಂಪ್ಲೇಂಟ್ ಕೊಟ್ಟರು, ಅದಕ್ಕೆ ರಾಜ್ಯಪಾಲರ ರಿಯಾಕ್ಷನ್ ಹೇಗಿತ್ತು, ಅವರೇನು ನಿಲುವುಗಳನ್ನು ತೆಗೆದುಕೊಂಡ್ರು, ಇದೆಲ್ಲವೂ ಕೂಡ ಒಂದು ಕುತೂಹಲ ಇದೆ ಈ ಕ್ಷಣಕ್ಕೆ. ಅಲ್ಲಿಂದ ಮತ್ತೆ ಅವರು ಅಧಿವೇಶನಕ್ಕೆ ಹೋಗ್ತಾರೆ, ಅಲ್ಲೇನು ಮಾಡ್ತಾರೆ, ಈ ಹಲವಾರು ಪ್ರಶ್ನೆಗಳು ಕಾಡ್ತಾ ಇದೆ. ಇದೀಗ ಬಿಜೆಪಿಯ ನಿಯೋಗದವರು ಒಬ್ಬೊಬ್ಬರಾಗಿ ಹೊರಗೆ ಬರ್ತಿದ್ದಾರೆ ರಾಜಭವನದಿಂದ. ಕೆಲವೇ ಹೊತ್ತಿನ ಮುಂಚೆ ವಿಧಾನಸೌಧದಿಂದ ಎಲ್ಲರೂ ಕೂಡ ಭಿತ್ತಿಪತ್ರ ಹಿಡಿದು ಸಮ್ಮಿಶ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಗೂಂಡಾವರ್ತನೆ ತೋರುತ್ತಿರುವ ಸಮ್ಮಿಶ್ರ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಅಂತ ಕೂಡ ಘೋಷಣೆ ಮತ್ತು ಭಿತ್ತಿಪತ್ರಗಳಿತ್ತು. ಅದೆಲ್ಲವನ್ನು ತೆಗೆದುಕೊಂಡು ಅಲ್ಲಿಂದ ಅಫ್ಕೋರ್ಸ್ ಒಂದು ಸ್ಟ್ರೈಟ್ ಮತ್ತು ಲೆಫ್ಟ್ ತಗೊಂಡ್ರೆ ನೇರವಾಗಿ ರಾಜಭವನಕ್ಕೆ ಹೋಗ್ತಾರೆ. ಸುಮಾರು ಒಂದು 20 ನಿಮಿಷದಲ್ಲಿ ಎಲ್ಲ ರಾಜಭವನಕ್ಕೆ ಬಂದರು. ರಾಜಭವನದ ಒಳಗಡೆ ಎಲ್ಲ ಬರ್ತಾ ಇದ್ದಾರೆ. ಕೆ ಸಿ ಈಶ್ವರಪ್ಪನವರು ಒಬ್ಬೊಬ್ಬರಾಗಿ ಹಿರಿಯ ನಾಯಕ